ನಾವೆಲ್ಲ ಸ್ನೇಹಿತರು ಈ ಸಮಾಜದಲ್ಲಿ ಆದರ್ಶವಂತರಾಗಿ ಬದುಕಬೇಕು. ಮೊದಲ ಗುರಿ ಏನಪ್ಪ, ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಈಗೆಲ್ಲ ನಾವು ಇದೀವಿ ಇಲ್ಲಲ್ಲ, ನಾವು ಬೇರೆ ಬೇರೆ ಜಾತಿ ಅಂತ ತಿಳ್ಕೊಂಡಿದ್ದು. ನಮ್ಮ ವಿದ್ಯಾರ್ಥಿ ನಾವು ಒಂದೇ ಹೇಳ್ತೀನಿ, ನೀವೆಲ್ಲ ಬೇರೆ ಜಾತಿಯವರ? ಹೌದು ಸರ್, ನಾವು ಬೇರೆ ಬೇರೆ ಜಾತಿಯವರು ಅಂತ ಹೇಳ್ತಾರೆ. ನಾ ಹೇಳ್ತೀನಿ ಅವಾಗ, ಆಯಿತು, ಓಕೆ, ಸಂತೋಷ. 2021 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು? 140 ಕೋಟಿ. ಅದರ ಹಿಂದೆ 10 ವರ್ಷಗಳ ಹಿಂದೆ ಎಷ್ಟಿತ್ತು? 100 ಕೋಟಿ. ಅದರ ಹಿಂದೆ ಎಷ್ಟಿತ್ತು? 60 ಕೋಟಿ. ಅದರ ಹಿಂದೆ ಎಷ್ಟು? 40 ಕೋಟಿ. ಅದರ ಹಿಂದೆ 20 ಕೋಟಿ. ಅದರ ಹಿಂದೆ 10 ಕೋಟಿ. ಅದರ ಹಿಂದೆ 5 ಕೋಟಿ. ಅದರ ಹಿಂದೆ ಕೊನೆಯಲ್ಲಿ ಲಾಸ್ಟಿಗೆ ಇಬ್ಬರೇ ಇದ್ರು. ಅವ್ರು ಎಲ್ಲಿದ್ರು? ಕಾರಣಾಗಿದ್ರು. ಅವರಿಂದಲೇ ಈ ಜಗತ್ತು ನಿರ್ಮಾಣ ಆಗಿದೆ. ಹೀಗಾಗಿ ನಾವು ಯಾವುದೇ ಜಾತಿ ಮತ ಪಂಥ ಭೇದ ಭಾವಗಳನ್ನು ಮರಿಬೇಕು. ನನ್ನ ಮಕ್ಕಳಿಗೆ ನಾನು ಹೇಳುವುದು ಈಕ್ವಾಲಿಟಿ, ಸಮಾನತೆ. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು, ನಮ್ಮಲ್ಲಿ ಭೇದವು ಏಕಾಗಿ, ಭೇದವು ಏಕಾಗಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸುಖವಾಗಿ ಬಾಳಲಿ. ಇದರಿಂದ ಏನು ಬರ್ತಂದ್ರೆ ಇವೆರಡು ಲೈನ್ ಸಾಕು ನಮಗೆ. ಇವೆರಡು ಲೈನು ನಾವೆಲ್ಲರೂ ಒಂದೇ